Come on, buddy. Come on. Push. Come on, two more. Easy. Come on, pull. Yes, one more. Come on. Last one. Yes. Today we are going to try back. Again, back. ಇದನ್ನು ತೆಗೆದ ಮೇಲೆ ನೀವು ಅನ್ಕೊಂಬಿಡ್ಬೇಕು ಇವತ್ತು ಇವನು ಬ್ಯಾಕ್ ಟ್ರೈನ್ ಮಾಡ್ತಾನೆ ಇಲ್ಲ ಲೆಗ್ಸ್ ಟ್ರೈನ್ ಮಾಡ್ತಾನಂತೇಳಿ. ಹೌದೇ ಇಲ್ಲ? ಇಲ್ಲ, ಹಂಗೆ ಹೇಳಿದೆ ನಾನು. ಯಾವಾಗ ಆಲ್ಮೋಸ್ಟ್ ಬ್ಯಾಕ್ ಮತ್ತು ಲೆಗ್ಸ್ ಟ್ರೈನ್ ಮಾಡೋ ಮುಂಚೆ ನಾನು ಯೂಸ್ ಮಾಡೋದು ಪ್ರೀ ವರ್ಕೌಟ್. ಮತ್ತು ಮಿಡಲ್ ಅಂದರೆ ಯಾವತ್ತನ ತುಂಬ ಲೇಜಿಯಾಗಿ ಫೀಲ್ ಆಗೋದಿರಲಿ, ಸ್ವಲ್ಪ ಮೂಡಿಲ್ಲ ಅಂತ ಅಂದ್ರೆ ಮೂಡಿರಲ್ಲ ಅಂತಲ್ಲ, ಬಟ್ ಆದ್ರೂ ಸಮ್ಟೈಮ್ಸ್ ಬೇಕಾಗುತ್ತಲ್ಲ, ಆವಾಗ ತೊಗೊತೇನೆ. ತುಂಬ ಕಡಿಮೆ ಆ ಮೂಮೆಂಟ್ ಆಗೋದು. ಬಟ್ ಲೆಗ್ಸ್ ಮತ್ತು ಬ್ಯಾಕ್ ಟ್ರೈನ್ ಮಾಡೋ ಮುಂಚೆ ಫಸ್ಟ್ ಇದು, ಆಮೇಲೆ ವರ್ಕೌಟ್. ಸೊ ಇವತ್ತು ಅಪ್ಪರ್ ಬ್ಯಾಕಿಗೆ ಫಸ್ಟ್ ಫೋಕಸ್ ಮಾಡ್ತೇನೆ, ಆಮೇಲೆ ಲ್ಯಾಟ್ಸ್ ಮೇಲೆ ಫೋಕಸ್ ಮಾಡ್ತೇನೆ. ಒಂದಿನ ನಾನು ಅಪ್ಪರ್ ಬ್ಯಾಕಿಗೆ ಫೋಕಸ್ ಮಾಡ್ತೇನೆ ಫಸ್ಟ್, ಆಮೇಲೆ ಲ್ಯಾಟ್ಸಿಗೆ. ಇನ್ನೊಂದು ದಿನ ಲ್ಯಾಟ್ಸಿಗೆ ಫಸ್ಟ್ ಹಿಟ್ ಮಾಡ್ತೀನಿ, ಆಮೇಲೆ ಅಪ್ಪರ್ ಬ್ಯಾಕಿಗೆ ಹಿಟ್ ಮಾಡ್ತೇನೆ. ಬಟ್ ಏನಂತ ಅಂದ್ರೆ ಒಂದು ಎಕ್ಸಸೈಸ್ ಮಾತ್ರ ಫಸ್ಟ್ ಮಾಡ್ತೇನೆ, ಅದು ರೋ. ಯಾಕಂತ ಅಂದ್ರೆ ಸ್ವಲ್ಪ ರೋ ಮಾಡಲಿಕ್ಕೆ ನನಗೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಯಾಕಂದ್ರೆ ಕಂಪೌಂಡ್ ಮೂಮೆಂಟ್ ಅಲ್ಲ, ನಾ ಎಲ್ಲ ಎಕ್ಸಸೈಸ್ ಮಾಡಿ ಅದಕ್ಕೆ ಹೋಗಿ ಮಾಡೋಣ ಅಂತಂದ್ರೆ ನನ್ನ ಕಡೆ ಆಗಲ್ಲ. ಅದು ಆಗಲ್ಲ ಅಂತಲ್ಲ, ಅಷ್ಟು ನಾವು ಚೆನ್ನಾಗಿ ಮಾಡ್ಲಿಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಹೆವಿ ಇರುತ್ತಲ್ಲ, ನೀವು ಅದನ್ನು ಅಷ್ಟು ಹೌದು. ಇವಾಗ ನಿಮ್ಮ ವರ್ಕೌಟ್ ಸೆಷನಲ್ಲಿ ಯಾವುದನ್ನೋ ಒಂದು ಎಕ್ಸಸೈಸ್ ತುಂಬ ಹೆವಿ ಆಗುತ್ತೆ ಅಂತಂದ್ರೆ ಅದನ್ನ ಫಸ್ಟ್ ಮಾಡಿಬಿಡ್ರಿ. ಯಾಕಂತಂದ್ರೆ ಅಲ್ಲಿ ನಮಗೆ ಜಾಸ್ತಿ ಪುಷ್ ಮಾಡ್ಬೋದು. ಸೊ ಎಲ್ಲ ಮಾಡಿ ಅದು ಮಾಡ್ತೇನೆ ಅಂತಂದ್ರೆ ಸೊ ಅಲ್ಲಿ ಅಷ್ಟೊಂದು ಪುಷ್ ಮಾಡ್ಲಿಕ್ಕಾಗಲ್ಲ. ಅದ್ರ ಸಲುವಾಗಿ ನಾನು ಬಾರ್ಬಲ್ ರೋನ ಫಸ್ಟ್ ಮಾಡ್ತೇನೆ ಬ್ಯಾಕ್ ಡೇ 2 ದಿನಾನು. ಕ್ರೇಜಿ ಫೀಲ್ ಅನಿಸುತ್ತೆ ಬ್ಯಾಕ್ ಮತ್ತು ಲೆಗ್ ಟ್ರೈನ್ ಮಾಡೋ ಮುಂಚೆ. ಫುಲ್ ಒಂಥರ ಎಕ್ಸಾಸ್ಟ್ ಮೂಡಲ್ಲಿ ಹೋಗ್ಬಿಡ್ತೇನೆ ನಾನು. ಯಾವಾಗ ಹಿಟ್ ಮಾಡ್ತೇನೋ, ಯಾವಾಗ ಇದನ್ನ ಹೆವಿ ಹಿಟ್ ಮಾಡ್ತೇನೋ ಆ ಥರ ಅನಿಸುತ್ತೆ. ಅದರಲ್ಲಿ ಬ್ಯಾಕ್ ಮಾಡೋ ಮುಂಚೆ ನಾನು ಮಾತ್ರ ಇವತ್ತು ಬ್ಯಾಕ್ ಆಯ್ತಂದ್ರೆ ಫುಲ್ಲು 100% ಆ್ಯಕ್ಟಿವ್ ಆಗಿಬಿಡ್ತೇನೆ ನಾನು. ಇವತ್ತು ಮಾತ್ರ ಇದನ್ನ ಸರಿ ಹಿಟ್ ಮಾಡ್ಬೇಕು ಇವತ್ತು ನಾನು ಅಂತೇಳಿ. ಒಂದು 3 ತಿಂಗಳ ಇದು ಎಕ್ಸಸೈಸ್ ಜಾಸ್ತಿ ಮಾಡೋಣ, ನೋಡೋಣ ಬ್ಯಾಕಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಕಾಣುತ್ತೋ ಇಲ್ಲ ಅಂತೇಳಿ. Come on. ಬಡಿಯಾ, ಇದು ಚೆನ್ನಾಗಿ ಅನ್ನಿಸ್ತು. ಆಗಲಿಕ್ಕಿಂತ ಸ್ವಲ್ಪ ನಾನು ಅದೇನಂತಾರೆ ಮೈಂಡ್ ಮಸಲ್ ಕಲೆಕ್ಷನ್ ಆ ಥರ ಫೀಲ್ ಮಾಡ್ಕೊಂಡು ಟ್ರೈನ್ ಮಾಡಿದೆ. ಪೂರ್ತಿ ನಾನು ಅಪ್ಪರ್ ಬ್ಯಾಕ್ ಮೇಲಿತ್ತು. ಸೊ ಹಿಟ್ ಆಗ್ತಾಯಿದೆ ಇಲ್ಲ, ಅಲ್ಲಿ ಫೀಲ್ ಆಗ್ತಾಯಿದೆ ಇಲ್ಲ ಅಂತ ಹೇಳಿ ಆ ಥರ ಫೀಲ್ ಮಾಡ್ಕೊತಾ ಇದ್ದೆ. ಅಡಿಲ್ಲ, ಚೆನ್ನಾಗಿ ಟ್ರೈನ್ ಮಾಡಿದೆ ನಾನು. ಇದಕ್ಕಿಂತ ಫಸ್ಟ್ ಸಟ್ ಏನು ಮಾಡಿದೆ ಅಂತಂದ್ರೆ, ಸೊ ನನ್ನ ಪೂರ್ತಿ ಗುಂಗ್ ಹೆಂಗಿತ್ತು ಅಂತಂದ್ರೆ ಕ್ಯೂರಿಯಾಸಿಟಿ ಒಳಗಿದ್ನಲ್ಲ, ಮಾಡ್ಬೇಕಿದ್ದು ಬೇಗ ಸ್ಟಾರ್ಟ್ ಮಾಡ್ಕೊಂತ ವರ್ಕೌಟ್. ಸೊ ಪೂರ್ತಿ ನಾನು ಲಿಫ್ಟ್ ಮಾಡೋದ್ರಲ್ಲಿ ಇದ್ದೆ. ನಾನು ಇದನ್ನ ಲಿಫ್ಟ್ ಮಾಡ್ಬೇಕು. ಯಾಕಂತಂದ್ರೆ ಒಂದು 10 kg ಜಾಸ್ತಿ ಹಾಕಿದ್ದೇನೆ ಇವತ್ತು. ಲಾಸ್ಟ್ ವೀಕ್ ನಾನು 100 kg ಮಾಡಿದ್ದೆ, ಇದು ಬಂದು 110 ಐತಿ. ಇವತ್ತು ಇದರಲ್ಲಿ ಮಾಡಲೇಬೇಕು ಅಂತೇಳಿ. ಸೊ ನನಗೆ ಏನಂತ ಫಸ್ಟ್ ಸೆಟ್ ಮಾಡಾದ್ಮೇಲೆ ಸೆಕೆಂಡ್ ಸೆಟ್ ಇದೇನು ಮಾಡ್ಬೋದು ಅಂತ ಹೇಳಿದೆ. ಆವಾಗ ನಾನು ಪೂರ್ತಿ ಫೋಕಸ್ ಮಸಲ್ ಮೇಲೆ ಫೋಕಸ್ ಮಾಡಿದೆ ನಾನು. ಸೊ ಮೈಂಡ್ ಮಸಲ್ ಕನೆಕ್ಷನ್ ಅಡಿಲ್ಲ, ಚೆನ್ನಾಗಿ ಅನ್ಸೋದು. ಥಿಕ್ನೆಸ್ ಇರುತ್ತಲ್ಲ, ಅದು ಅಪ್ಪರ್ ಟ್ರ್ಯಾಪ್ಸ್ ಇರ್ಬೋದು, ಅಪ್ಪರ್ ಟ್ರ್ಯಾಪ್ಸ್ ಅಂತಾನೆ ರೋಂಬಾಯ್ಡ್ಸ್, ಅದು ಮಾತ್ರ ಸಖತ್ತಾಗಿ ಮಸ್ತಾಗಿ ಫೀಲ್ ಆಗುತ್ತೆ. ರೋಂಬಾಯ್ಡ್ಸ್ ಮಾತ್ರ ಈ ಥರ ಮಾಡ್ತೀವಲ್ಲ. ಒನ್ ಮೋರ್ ಸೆಟ್. ಏನೋ ಹೇಳೋದಿತ್ತು ಮರೆತುಬಿಟ್ಟೆ, ನೆನ್ಪು ಮಾಡ್ಕೊಂಡು ಹೇಳ್ತೇನೆ. Fuck off.
ನಾನು ಅಪ್ಪರ್ ಬ್ಯಾಕಿಗೆ ಯಾವ ಎಕ್ಸಸೈಸ್ ಮಾಡಲಿಲ್ಲ ಅಂದ್ರೂ ಈ ಎಕ್ಸಸೈಸ್ ಮಾತ್ರ ಮಾಡ್ತೀನಿ. ಬೇಕಾದ್ರೆ ಬಾರ್ಬಲ್ ರೋ ಬಿಟ್ರೂ ನಾ ಇದನ್ನು ಬಿಡೋಲ್ಲ. ನನಗೇನಾದ್ರೂ ಬ್ಯಾಕ್ ಮೇಲೆ ಪೇನ್ ಇದ್ದಾಗ ಅದು ಸ್ವಲ್ಪ ನಾನು ರೋ ಮಾಡೋಕೆ ಅವಾಯ್ಡ್ ಮಾಡ್ತೇನೆ, ಯಾಕಂದ್ರೆ ಬ್ಯಾಕ್ ಮೇಲೆ ಲೋಡ್ ಬೀಳುತ್ತಲ್ಲ. ಸೊ ಆ ಟೈಮಿಗೆ ನಾನು ಇದನ್ನು 4 ಸೆಟ್ ಮಾಡ್ತೇನೆ. ಆದರೆ ಇದನ್ನು ಫಸ್ಟ್ ಯಾವತ್ತೂ ಯೂಸ್ ಮಾಡ್ತಿಲ್ಲ ಐತಿ. ಇವಾಗ ನಾನು ಈ ಮಿಷನ್ನ ಸ್ಟಾರ್ಟ್ ಮಾಡಿದ್ದೇನೆ ಯೂಸ್ ಮಾಡಲಿಕ್ಕೆ. ಬಟ್ ಅಪ್ಪರ್ ಬ್ಯಾಕಿಗೆ ಮಾತ್ರ ವೈಡ್ ಗ್ರಿಪ್ಪಲ್ಲಿ ಇಟ್ಕೊಂಡು ಟ್ರೈನ್ ಮಾಡಿದಾಗ ಅಮೇಝಿಂಗ್. ಪೂರ್ತಿ ನಾವು ನಮ್ಮ ಸ್ಕ್ಯಾಪಲ್ನ ರಿಟ್ರ್ಯಾಕ್ಟ್ ಮಾಡ್ಬೋದು. ಕರೆಕ್ಟಾಗಿ ಟಾರ್ಗೆಟ್ ಮಾಡಿ ನಾವು ನಮ್ಮ ರೋಂಬಾಯ್ಡ್ಸ್ ಮತ್ತು ಅಪ್ಪರ್ ಬ್ಯಾಕ್ನ ಟ್ರೈನ್ ಮಾಡ್ಬೋದು ಇದರಲ್ಲಿ. ಕಮ್ ಆನ್. ನಾನು ಲಾಸ್ಟ್ ಇಯರ್ ನಾನು ಅಪ್ಪರ್ ಬ್ಯಾಕಿಗೆ ಟ್ರೈನ್ ಮಾಡೋ ಮುಂಚೆ ಮೇನ್ ಮಿಸ್ಟೇಕ್ ಮಾಡಿದೆ ಅಂತಂದರೆ ಈ ಆ್ಯಂಗಲಲ್ಲಿ ಇಟ್ಕೊಂಡು. ಯಾಕಂತಂದ್ರೆ ಈ ಆ್ಯಂಗಲ್ ಇಟ್ಟಾಗ ನಮ್ಗೆ ಸೊ ನಮ್ಮ ಪೋಸ್ಟರ್ ಡಾಟರ್ ಚೆನ್ನಾಗಿ ಟ್ರೈನ್ ಆಗುತ್ತೆ. ಸೊ ಅವಾಗ ನಮ್ಮ ರೋಂಬಾಯ್ಡ್ಸು ಹಿಟ್ ಆಗುತ್ತೆ. ಬಟ್ ಏನಾಗುತ್ತಾ ಅಂತ ಅಂದ್ರೆ ನಾನೇನು ಅನ್ಕೊಂಡೆ ಅಂದರೆ ಈ ಆ್ಯಂಗಲಲ್ಲಿ ಮಾಡಿದಾಗ ಸೊ ಇವು ಕೆಳಗೆ ಮಾಡ್ತೀವಲ್ಲ ಅವಾಗ ನಮ್ಮದು ಲ್ಯಾಟ್ಸ್ ಇನ್ವರ್ಡ್ ಆಗೋಲ್ಲ. ಸೊ ಈ ಆ್ಯಂಗಲ್ ಇದ್ದಾಗ ಲ್ಯಾಟ್ಸ್ ಇನ್ವರ್ಡ್ ಆಗೋಲ್ಲ, ಆವಾಗ ನಮ್ಮ ಅಪ್ಪರ್ ಬ್ಯಾಕ್ ಇಷ್ಟೇ ಇನ್ವರ್ಡ್ ಆಗುತ್ತೆ. ಸೊ ಅವಾಗ ಚೆನ್ನಾಗಿ ಟ್ರೈನ್ ಆಗುತ್ತೆ ಅಂತೇಳಿ ಆ ಆ್ಯಂಗಲಲ್ಲಿ ಮಾಡ್ತಿದ್ದೆ, ಆ ಮೈಂಡ್ ಸೆಟ್ ಒಳಗೆ. ಅದೇನಾಯ್ತಂತಂದ್ರೆ ಈ ಆ್ಯಂಗಲಲ್ಲಿ ಮಾಡಿದಾಗ ಅಷ್ಟೊಂದು ರಿಟ್ರ್ಯಾಕ್ಟ್ ಆಗಲ್ಲ ನಮ್ಮದು ಸ್ಕ್ಯಾಪುಲ. ಸೊ ಇಲ್ಲಿ ನೋಡಿರಿ ಸ್ವಲ್ಪ ಕೆಳಗೆ ಇಟ್ಕೊಂಡಾಗ ಇಲ್ಲಿ ನೋಡಿ ಇಷ್ಟು ರಿಟ್ರ್ಯಾಕ್ಟ್ ಆಗುತ್ತೆ. ಇದರಲ್ಲಿ ರಿಟ್ರ್ಯಾಕ್ಟ್ ಆಗಲ್ಲ, ನಮ್ಗೆ ಆ ಫೀಲ್ ಅನ್ಸಂಗಿಲ್ಲ ಹಂಗೆ. ಅದಕ್ಕೆ ಸಲ ನಾ ಏನು ಮಾಡಿದೆ ಅಂತಂದ್ರೆ ಸ್ವಲ್ಪ ಸ್ಲೈಟ್ಲಿ ಕೆಳಗೆ ಇಟ್ಕೊಂಡೆ ನಾನು. ಸೊ ಈ ಥರ ಪುಲ್ ಮಾಡಿದಾಗ ನಂಗೆ ಚೆನ್ನಾಗಿ ಅವಾಗ ನಂಗೆ ಫೀಲ್ ಆಗ್ತಿದ್ದು, ಓ ರೋಂಬಾಯ್ಡ್ಸ್ ಮೇಲೆ ಲೋಡ್ ಬೀಳ್ತಾ ಇದೆ ಅಂತೇಳಿ. ಸೊ ಅವಾಗ ನಾನು ಇದನ್ನ ಚೇಂಜ್ ಮಾಡ್ಕೊಂಡೆ ಈ ಗ್ರಿಪ್ಪಿಂದ ಈ ಥರ ಸ್ಲೈಟ್ಲಿ ಕೆಳಗೆ ಮಾಡಲಿಕ್ಕೆ. ಸೊ ಅವಾಗ ನಾನು ರಿಟ್ರ್ಯಾಕ್ಟ್ ಚೆನ್ನಾಗಿ ಆಗ್ತಾಯಿತ್ತು ಸ್ಕ್ಯಾಪುಲ. ಸೊ ನೀವು ಯಾರಾದನ್ನು ಇವಾಗ ನಿಮ್ಮ ಅಪ್ಪರ್ ಬ್ಯಾಕ್ನ ಟ್ರೈನ್ ಮಾಡ್ಬೇಕಂತ ಅಂದ್ರೆ ಈ ಆ್ಯಂಗಲಲ್ಲಿ ಏನು ಟ್ರೈನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ಲೈಟ್ಲಿ ಎಲ್ಬೋನ ಈ ಥರ ಹಿಡ್ಕೊಂಡು ಮತ್ತು ಪೂರ್ತಿ ಹಿಡ್ಕೊಂಡು ಹೋಗ್ಬಿಡು. ಪೂರ್ತಿ ಹಿಡ್ಕೊಂಡ್ರೆ ನಮ್ಮ ಲ್ಯಾಟ್ಸ್ ಇನ್ವರ್ಡ್ ಆಗ್ಬಿಡುತ್ತೆ. Come on. Yep. ಸ್ಟೇಟ್ ಆರ್ಮ್ ಪುಲ್ ಡೌನ್. ಸೊ ನಮ್ಮ ಬ್ಯಾಕ್ ಮಸಲಿಗೆ ಐಸೋಲೇಷನ್ ಮೂಮೆಂಟ್ ಅವ್ರು ಟ್ರೈನ್ ಮಾಡ್ಬೇಕಂತಂದ್ರೆ ಸೊ ಇದು ಒಂದು ಎಕ್ಸಸೈಸ್, ಇದೊಂದು ಮತ್ತು ಇನ್ನೊಂದು ಮಿಷಿನಲ್ಲಿ ಬರುತ್ತಲ್ಲ ಸ್ಟೇಟ್ ಆರ್ಮ್ ಪುಲ್ ಡೌನ್. ಇವೆಲ್ಲ ಒಂದೇ ಎಕ್ಸಸೈಜ. ಬಟ್ ಸ್ವಲ್ಪ ಅದು ಎಕ್ಸಸೈಸ್ ಚೇಂಜಸ್ ಇದಾವೆ. ಮಿಷನ್ ಚೇಂಜ್ ಐತಿ. ಸೊ ಇದ್ರಲ್ಲಿ ರೋಪಲ್ಲಿ ಮಾಡ್ತೇವೆ. ಇವತ್ತು ಮಾಡ್ತಾಯಿದ್ದೀನಿ ಇದನ್ನು. ಯಾಕಂದ್ರೆ ಇದು ಒಂದೇ ಎಕ್ಸಸೈಜ ನಮಗೆ ಬ್ಯಾಕಿಗೆ ಐಸೋಲೇಷನ್ ಮೂಮೆಂಟಲ್ಲಿ ಟ್ರೈನ್ ಮಾಡೋಕ್ಕಿದೆ. ಮತ್ತು ಬೇರೆ ಯಾವ ಎಕ್ಸಸೈಜ್ ಇಲ್ಲ. ಸೊ ಐಸೋಲೇಷನ್ ಮೂಮೆಂಟ್ ಒಳಗೆ ನಮ್ಮ ಬ್ಯಾಕ್ನ ಟ್ರೈನ್ ಮಾಡ್ಬೇಕಂತ ಅಂದ್ರೆ ಅದು ಮೇನ್ ನಮ್ಮ ಲ್ಯಾಟ್ಸ್ನ. ಸೊ ಇದೊಂದು ಎಕ್ಸಸೈಸ್. ಇದನ್ನು ಮಾಡಲಿಲ್ಲ ತುಂಬ ದಿನ ಆಗಿತ್ತು. ಸೊ ಇವತ್ತು ಮಾಡೋಣ, ಹೆಂಗೆ ಅನಿಸ್ತೈತೆ ನೋಡೋಣ. ವೆಯ್ಟ್ ಬಂದು 60 kg ಹಾಕಿದ್ದೀನಿ, ನೋಡೋಣ ಹೆಂಗೆ ಅನ್ನಿಸ್ತದೆ ಅಂತೇಳಿ. Come on. Last 4. ಸ್ವಲ್ಪ ಇದನ್ನ ಮಾಡೋ ಮುಂಚೆ ನಮ್ಮದು ಟ್ರೈಸೆಪ್ಸ್ ಇನ್ವಾಲ್ವ್ ಆಗುತ್ತೆ. Come on.
ಬಾಡಿಯಿಂದ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡಿದ್ದೇನೆ. ಸೊ ಲಾಸ್ಟ್ ಸೆಟ್ ಐತಿದೆ. ಇವಾಗ ಏನಿದ್ರೂ ಇಲ್ಲಿಂದ ಪುಷ್ ಮಾಡ್ಬೇಕಾಗುತ್ತೆ ನನಗೆ ನಾನು. ಕಮಾನ್, ಲಾಸ್ಟ್ ಸೆಟ್. Two more. ಫಸ್ಟ್ ಸೆಟ್ ಏನಾತಂತಂದ್ರೆ ನಾ ಏನಲ್ಲಿ ಸ್ಟ್ರೈಟ್ ಆರ್ಮ್ ಪುಲ್ ಡೌನ್ ಮಾಡಿದ್ನಲ್ಲ ಅದನ್ನು ಮುಗಿಸಿ ನಾನು ಸ್ವಲ್ಪ ಬೇಗನೆ ಬಂದು ಇದನ್ನ ಸ್ಟಾರ್ಟ್ ಮಾಡಿದೆ. ಸೊ ನನಗನ್ಸುತ್ತೆ ಚೆನ್ನಾಗಿ ನಾನು ಇನ್ ಬಿಟ್ವೀನ್ ಸೆಟ್ ಮಿಡ್ಲ್ ರೆಸ್ಟ್ ಕೊಡಲಿಲ್ಲ ಅಂತೇಳಿ. ಸೊ ಅದ್ರ ಸಲ ನನಗೆ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕಾಗಿಲ್ಲ ಫಸ್ಟ್ ಸೆಟ್. ಬಟ್ ಇವಾಗ ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿದೆ ನಾನು. ಮಿನಿಮಮ್ ಒಂದು 2 ಮಿನಿಟ್ಸನ್ನು ರೆಸ್ಟ್ ಮಾಡಿದೆ. ಸೊ ಇವಾಗ ನೋಡಿದ್ರೆ ಚೆನ್ನಾಗಿ ಪುಲ್ ಮಾಡಿದೆ. ಆಗಲೇ ನಾವು ಫಸ್ಟ್ ಸೆಟ್ ಮಾಡೋ ಮುಂಚೆ ಒಂದು 4ರಿಂದ 5 ರೆಪಿಟೇಷನ್ ಫುಲ್ ರೇಂಜಲ್ಲಿ ಪುಲ್ ಮಾಡಿಲ್ಲ. ಮತ್ತು ನಾನು ಇವಾಗೇನು ನಾನು ಪುಲ್ ಮಾಡಿದ್ನಲ್ಲ ಅಷ್ಟು ಪುಲ್ ಮಾಡಿಲ್ಲ ಆಯ್ತು. ಸೊ ಇಷ್ಟವರೆಗೆ ಬರತ್ತಿತ್ತು. ಅದ್ರ ಸೊಳಗೆ ಹೇಳಿದ್ದು ನಾನು ಎಲ್ಲ ಇವಾಗ ಬಾಡೀಲಿ ಎಷ್ಟಾಗುತ್ತೆ ಅಷ್ಟು ಪುಷ್ ಮಾಡೋದು ಮುಗ್ದೈತಿ. ಸೊ ಇಲ್ಲಿಂದ ಪುಷ್ ಮಾಡ್ಬೇಕಂತೇಳಿ. ಬಟ್ ಆ ಥರ ಏನಾಗಿಲ್ಲ. ಬಾಡಿಯಿಂದನೂ ಪುಷ್ ಮಾಡಿದೆ. ಇನ್ನೊಂದು ಸೆಟ್ ಮಾಡ್ತೇನೆ. ಯಾಕಂದ್ರೆ ಫಸ್ಟ್ ಸೆಟ್ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲಲ್ಲ ಅದಕ್ಕೆ. ಬಿಟ್ವೀನ್ ಸೆಟ್ ರೆಸ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ನೀವೇನಾದ್ರೂ 100% ಪುಷ್ ಮಾಡಿದ್ದೀರಾ ಒಂದು ಎಕ್ಸಸೈಸ್ ಅಂತ ಅಂದ್ರೆ, ಸೊ ನೆಕ್ಸ್ಟ್ ಸೆಟ್ ಮಾಡೋ ಮುಂಚೆ ನೀವೇನೋ ಚೆನ್ನಾಗಿ ರೆಸ್ಟ್ ಮಾಡಲಿಲ್ಲಂಗೆ ಹೋದ್ರೆ ಅಂತ ಅಂದ್ರೆ ಅಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ. ಎಕ್ಸಾಂಪಲ್ ಇವಾಗ ನನಗೆ ಆಯ್ತಲ್ಲ ಅದೇ ಥರ ನಾವು ಇವಾಗ ಎಷ್ಟು ಪುಷ್ ಮಾಡಿದ್ದೇವೆ ಅಂತ ಅನ್ನೋದು ನೆಕ್ಸ್ಟ್ ಸೆಟ್ ಮೇಲೆ ಗೊತ್ತಾಗುತ್ತೆ. ಇವಾಗ ನಾವು ಎಷ್ಟು ಪುಷ್ ಮಾಡಿದ್ದೇವೆ, ಸೊ ನಮ್ಮ ಲಿಮಿಟ್ನ ಮೀರಿದ್ದೀವಿ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂತಂದ್ರೆ ಇವಾಗ ನಾನು ಲ್ಯಾಟ್ ಪುಲ್ ಡೌನ್ ಮಾಡಿದೆ. ಸೊ ಇವಾಗ ನಾನು ಮತ್ತೆ ಹೋಗಿ ಮಾಡಿದ್ರೆ ನನ್ನ ಕಡೆ ಆಗೋಲ್ಲ ಮಾಡೋಕ್ಕೆ. ಯಾಕಂತಂದ್ರೆ ಮಿನಿಮಮ್ ನಮಗೆ ರೆಸ್ಟ್ ಬೇಕಾಗುತ್ತೆ. ಇವಾಗ ಮ್ಯಾಕ್ಸಿಮಮ್ ಅಂತಾರೆ 3 ನಿಮಿಷ ಬೇಕಂತಾರೆ. ಬಟ್ 3 ನಿಮಿಷ ಮಾಡಿದ್ರೆ ತುಂಬ ಟೈಮ್ ಹಿಡಿಯುತ್ತೆ ಜಿಮ್ಮಲ್ಲಿ ಇರಲಿಕ್ಕೆ. ಸೊ ನಾ ಆಲ್ಮೋಸ್ಟ್ ನನಗೆ ಹೆಂಗೆ ಅನ್ಸುತ್ತೆ ಅಂತಂದ್ರೆ ನನಗೆ ಬಾಡಿಲಿ ನನಗೆ ಓಕೆ ಸೊ ಇವಾಗ ಮಾಡ್ಬೋದು ಅಂದಾಗ ನಾನು ಮಾಡ್ತೇನೆ. ಎಲ್ಲ ಟೈಮ್ ನೋಡ್ಕೊತ ಇರೋಕ್ಕಲ್ಲ. 3 ನಿಮಿಷ ಆಯ್ತಾ 3 ನಿಮಿಷ ಆಯ್ತು ಅಂತೇಳಿ. ಸೊ ಇವಾಗ ಲ್ಯಾಟ್ ಪುಲ್ ಡೌನ್ ಮಾಡಿದೆ. ಸೊ ಅನಿಸುತ್ತೆ ನನಗೆ ಓಕೆ ಇವಾಗ ನೆಕ್ಸ್ಟ್ ಸೆಟ್ಟಿಗೆ ನಾನು ರೆಡಿ ಇದ್ದೇನೆ ಅಂದಾಗ ನಾನು ಮಾಡ್ಲಿಕ್ಕೆ ಹೋಗ್ತೀನಿ. ಬಟ್ ಬಿಟ್ವೀನ್ ಸೆಟ್ ನಾನು ರೆಸ್ಟ್ ಚೆನ್ನಾಗಿ ಕೊಡ್ತೇನೆ. ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಸೊ ನಾನು ಏನು ಇವಾಗ ಫಸ್ಟ್ ಸ್ಟ್ರೈಟ್ ಆರ್ಮ್ ಪುಲ್ ಡೌನ್ ಮಾಡಿದೆ. ಸೊ ಅದನ್ನು ಮಾಡಾದ್ಮೇಲೆ ನಾನು ಡೈರೆಕ್ಟ್ ಬಂದು ಆಲ್ಮೋಸ್ಟ್ 1 ನಿಮಿಷನ ನಾನೇನು 1 ನಿಮಿಷ ಏನೋ ರೆಸ್ಟ್ ಕೊಟ್ಟೆ ಬಿಟ್ವೀನ್ ಸೆಟ್. ಸೊ ಲ್ಯಾಟ್ ಪುಲ್ ಡೌನ್ ಮಾಡ್ಲಿಕ್ಕೆ ಹೋದೆ. ನಾನು ಅಷ್ಟು ಚೆನ್ನಾಗಿ ಮಾಡಲಿಲ್ಲ. ಅದು ಸಹ ಅನ್ನೋದು ಇನ್ ಬಿಟ್ವೀನ್ ಸೆಟ್ ಚೆನ್ನಾಗಿ ನಾವು ರೆಸ್ಟ್ ಕೊಟ್ರೆ ನೆಕ್ಸ್ಟ್ ಸೆಟ್ ಮಾಡ್ತೇವಲ್ಲ ಆವಾಗ ನಾವು ಚೆನ್ನಾಗಿ ಪುಷ್ ಮಾಡ್ಬೋದು. ಇಲ್ಲ ಅಂತ ಅಂದ್ರೆ ನಮಗೆ ಚೆನ್ನಾಗಿ ಪುಷ್ ಮಾಡ್ಲಿಕ್ಕೆ ಆಗೋಲ್ಲ ಮತ್ತು ಮಸಲ್ಸಿಗೆ ಚೆನ್ನಾಗಿ ಹಿಟ್ ಮಾಡ್ಲಿಕ್ಕೆ ಆಗೋಲ್ಲ. ಸೊ ನಾವು ಮಸಲ್ಗೆ ಚೆನ್ನಾಗಿ ಹಿಟ್ ಮಾಡ್ಬೇಕಂತಂದ್ರೆ ಇನ್ ಬಿಟ್ವೀನ್ ಚೆನ್ನಾಗಿ ಸ್ವಲ್ಪ ರೆಸ್ಟ್ ಕೊಟ್ಟು ಸೊ ನಿಮ್ಗೆ ಅನಿಸುತ್ತೆ ನಿಮಗೂ ಇವಾಗ ಎಕ್ಸ್ಪೀರಿಯೆನ್ಸ್ ಇದ್ದಂತ ನಿಮ್ಮ ಮೇಲೆ ಡಿಪೆಂಡ್ ಅದು ನಿಮ್ಮ ಬಾಡಿ ಎಷ್ಟು ಬೇಗ ರಿಕವರಿ ಆಗುತ್ತೆ ಅಂತೇಳಿ. ಅದು ನಮ್ಮ ಮೇನ್ ಇಂಪಾರ್ಟೆಂಟ್. ನಮ್ಮ ರೆಸ್ಪಿರೇಟರಿ ಇಂಡೋರೆನ್ಸ್ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ ನಮ್ಮ ಬಾಡಿ ಎಷ್ಟು ಬೇಗ ರಿಕವರಿ ಆಗುತ್ತೆ ಅಂತೇಳಿ. ಸೊ ಇವಾಗ ಒಬ್ಬೊಬ್ರದ್ದು ರೆಸ್ಪಿರೇಟರಿ ಇಂಡೋರೆನ್ಸ್ ಸ್ಪೀಡ್ ಇತ್ತು ಅಂತ ಅಂದ್ರೆ ಸೊ ಅವ್ರು ಬೇಗ ರಿಕವರಿ ಆಗುತ್ತೆ. ಅದ್ರ ಸಲುವಾಗಿ ಅನ್ನೋದು ಕಾರ್ಡಿಯೋನು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಕಾರ್ಡಿಯೋ ಅನ್ನೋದು ಒಂದು ಕ್ಯಾಲರೀಸ್ ಬರ್ನ್ ಮಾಡ್ಲಿಕ್ಕೆ ಅಷ್ಟಲ್ಲ. ಸೊ ಈ ಬಾಡಿ ಬಿಲ್ಡಿಂಗ್ ಒಳಗೆ ಬಂದ ಮೇಲೆ ನಾವು ಸೊ ಬಾಡಿ ಬಿಲ್ಡಿಂಗಲ್ಲಿ ಹೆಂಗೆ ಟೂಲ್ ಮಾಡಿದಾರೆ ಅಂತಂದ್ರೆ ಕಾರ್ಡಿಯೋ ಅಂತಂದ್ರೆ ಫ್ಯಾಟ್ ಲಾಸಿಗೆ ಅಂತ ಹೇಳಿ ಮಾಡಿದ್ದಾರೆ. ಕಾರ್ಡಿಯೋ ಅನ್ನೋದು ಫ್ಯಾಟ್ ಲಾಸಿಗಲ್ಲ, ನಮ್ಮ ಹಾರ್ಟ್ ಮತ್ತು ಲಂಗ್ಸಿಗೆ ಚೆನ್ನಾಗಿ ಅದ್ರ ಫಂಕ್ಷನ್ ಚೆನ್ನಾಗಿ ಮಾಡಲಿಕ್ಕೆ ಸೊ ಅದ್ರದ್ದು ಕೆಲಸ ಚೆನ್ನಾಗಿ ಮಾಡಲಿಕ್ಕೆ ಅದನ್ನು ಕಾರ್ಡಿಯೋ ಮಾಡೋದು. ಓಕೆನಾ. ಸೊ ನಾವೇನು ಮಾಡಿದ್ದೇವೆ ಅಂತ ಅಂದ್ರೆ ಇಲ್ಲಿ ಕ್ಯಾಲರೀಸ್ ಬರ್ನ್ ಮಾಡಲಿಕ್ಕೆ ಕಾರ್ಡಿಯೋ ಮತ್ತು ಸ್ಟೆಪ್ಸ್ನ ಮಾಡ್ತಿದ್ದೇವೆ. ಓಕೆನಾ.
ಸ್ವಲ್ಪ ಒಂದು 100 ಗ್ರಾಮ್ ರೈಸ್ ಜಾಸ್ತಿ ತಿಂದೇನಿ. ಯಾಕಂತ ಅಂದರೆ ಹೇಳ್ತೇನೆ ತಡ್ರಿ. ಇವತ್ತು ಬೆಳಗ್ಗೆ ನಮ್ಮ ಊರಲ್ಲಿ ಮೀನಾ ಹಿಡಿತಾ ಇದ್ದಾರೆ. ಸೊ ಮೀನಾ ತೊಗೊಂಬರ್ಲಿಕ್ಕೆ ಹೋದೆ. ದೊಡ್ಡ ಮೀನಾ ಇತ್ತು. ಸೊ 2.5 kg ಒಂದು ಮೀನಾ ತೊಗೊಂಡೆ. ನನಗೆ ಮೀನಾ ಅಂದ್ರೆ ತುಂಬ ಇಷ್ಟ. ಅದು ಮಧ್ಯಾಹ್ನ ಟೈಮಿಗೆ ಮೀನಿನ ಸಾರು ಮೊದಲು ಸ್ವಲ್ಪ ಅದ್ರ ದೋಸೆ ರೈಸ್ ಬಿಸಿ ಬಿಸಿ ಊಟ ಕ್ರೇಜಿ ಅನಿಸುತ್ತೆ. ಸೊ ನಮ್ಮ ತಾಯಿ ಮಾಡಿದ ಅಡುಗೆ ಅಂತೂ ನಂಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಮೀನು ಸಾರು ಮಾಡ್ತಾರಲ್ಲ, ಮೀನು ಫ್ರೈ ಮತ್ತು ಮೀನು ಸಾರು. ಸೊ ಇವಾಗ ಫ್ರೈ ಮಾಡಲ್ಲ, ಯಾಕಂತಂದ್ರೆ ನಾನು ತಿನ್ನಲ್ಲ. ಎಲ್ಲಿ ನಾನು ತಿಂತೇನೆ ಅಂತ ಹೇಳಿ ಫ್ರೈ ಮಾಡಿಲ್ಲ. ಅದ್ರ ಸಾರು ಮಾತ್ರ ಸಖತ್ತಾಗಿ ಮಾಡ್ತಾರೆ. ತಿಂದೆ. ಫಸ್ಟ್ ಮೆಜರ್ಮೆಂಟ್ ಮಾಡ್ಕೊಂಡೆ. 100 ಗ್ರಾಮ್ ರೈಸ್ ಇತ್ತಲ್ಲ, ಸೊ ಮೆಜರ್ಮೆಂಟ್ ಹಾಕ್ಕೊಂಡೆ. ತಿಂದಾದ್ಮೇಲೆ ಪ್ಲೇಟಲ್ಲಿ ಖಾಲಿ ಇತ್ತು. ಇಷ್ಟು ಬರುತ್ತೆ ಬ್ರೋ 100 ಗ್ರಾಮ್ ರೈಸ್. ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತ ತಿಂದೆ. ಅದನ್ನು ಸ್ವಲ್ಪ ತಿಂದಾದ್ಮೇಲೆ ಸ್ವಲ್ಪ ಯಾಕಂದ್ರೆ ತಿಂದೆ ಅನಿಸುತ್ತೆ. ಬಟ್ ಏನು ಮಾಡಲ್ಲ, ಸಮ್ ಟೈಮ್ಸ್ ಏನು ಮಾಡೋಕ್ಕೆ ಬರಲ್ಲ. ಇವಾಗ ನೈಟ್ ನನ್ನ ಮೀಲ್ ಐತಲ್ಲ, ಅಲ್ಲಿ 100 ಗ್ರಾಮ್ ರೈಸ್ ಇರುತ್ತೆ. ಸೊ ಅದನ್ನ ಬಿಟ್ಟು 250 ಗ್ರಾಮ್ ಫಿಶ್ ತಿಂದು ಸ್ವಲ್ಪ ಅದ್ರ ಜೊತೆ ಒಂದು 100 ಗ್ರಾಮ್ ಕರ್ಡ್ ತೊಗೊಂಡ್ರೆ ಆಯ್ತು. ಇವಾಗ ಯಾಕಂತಂದ್ರೆ ಮಧ್ಯಾಹ್ನ ಇವಾಗ ರೈಸ್ ತಿಂದೇನಲ್ಲ, ಮತ್ತು ರಾತ್ರಿ ತಿಂದ್ರೂ ನಮ್ಮ ಕ್ಯಾಲ್ರೀಸ್ನ ಮೀರಿ ಹೋಗ್ಬಿಡ್ತೀವಿ ನಾವು. ಸೊ ನಮ್ಮ ಕ್ಯಾಲ್ರೀಸ್ ಬಂದು 2500 ಐತಲ್ಲ. ಸೊ ಅಷ್ಟರಲ್ಲಿ ನಾವು ನಮ್ಮ ದಿನದಲ್ಲಿ ಎಷ್ಟು ತಿನ್ಬೇಕು ಅಷ್ಟು ತಿಂದು ಖತಮ್ ಮಾಡ್ತೇನೆ ಅಷ್ಟೇ. ಟೈಮ್ ಬಂದು 10 ಗಂಟೆ ಆಗೈತಿ. ಸೊ ನಮ್ಮೂರಿಂದ 2 ಕಿಲೋಮೀಟ್ರ್ ದೂರ ಬಂದೀನಿ. ಬೇರೆ ಊರಲ್ಲಿ ಬಂದು ಕುಂತೇನಿ. ಇಲ್ಲೇ ಹೋಗೋರು ಬರೋರೆಲ್ಲ ನಂಗೆ ನೋಡು ಆತಾರ, ಬೈಕಲ್ಲಿ ಹೋಗೋರೆಲ್ಲ. ಏನಂತ ಅಂದ್ರೆ ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ಬೇಕಾಗಿತ್ತು. ಸೊ ದಿನ ನನಗೆ ನೆಟ್ವರ್ಕ್ ಅಲ್ಲೇ ನಮ್ಮ ಮನೆ ಹಿತ್ತಲದಲ್ಲೇ ಅಂತ ಅಂದ್ರೆ 500 ಮೀಟ್ರ್ ಹೋದಾಗ ಅಲ್ಲೇ ಸಿಗ್ತಿತ್ತು ನನಗೆ. ಬಟ್ ಇವತ್ತು ಅಲ್ಲೆಲ್ಲ ಅಡ್ಡಾಡಿದ್ರೆ ಏನು 5G ಏನು ಸಿಗತ್ತಿಲ್ಲಾಗಿತ್ತು. ಟೈಮ್ ಆಗೋಗಿತ್ತು. 9 ಗಂಟೆಗೆ ನಾನು ಅಪ್ಲೋಡ್ ಮಾಡ್ಬೇಕಾಗಿತ್ತು. ಅದ್ರ ಸಲುವಾಗಿ ಸೊ ನೆಟ್ವರ್ಕ್ ಹುಡ್ಕೊತ ಇಲ್ಲಿ ಬಂದು ಕುಂತಿದ್ದೀನಿ. ಚಲೋ ಅದು. ಇಲ್ಲಿ ಕುಂದಿರ್ಲಿಕ್ಕೆ ಒಂದು ಸ್ವಲ್ಪ ಕಟ್ಟೆ ಥರ ಐತಿ. ಇಲ್ಲೇ ಈ ಕಾಲುವೆ ಕಡೆ ಎಲ್ಲ ಕಟ್ಟೆ ಮಾಡಿರ್ತಾರೆ, ಅದ್ರ ಮೇಲೆ ಬಂದು ಕುಂತಿದ್ದೀನಿ. ಇಲ್ಲೇ 5G ಸಿಗತ್ತೈತಿ. ಹಾಳಾಗದಿದ್ದ ಅದು ಬೇಗನೂ ಅಪ್ಲೋಡು ಆಗ್ತಾಯಿಲ್ಲ. ನಮ್ಮೂರಲ್ಲಿ ನಮ್ಮೂರಲ್ಲಿ ನೆಟ್ವರ್ಕಿಂಗ್ ತುಂಬ ಪ್ರಾಬ್ಲಮ್ ಆಗತ್ತೈತಿ. ಮತ್ತೇನಂತಂದ್ರೆ ವೀಡಿಯೋ ಮಾಡ್ಲಿಕ್ಕೂ ತುಂಬ ಪ್ರಾಬ್ಲಮ್ ಆಕೈತಿ. ಹೇಳಿದ್ನಲ್ಲ ನಾನು ಮಧ್ಯಾಹ್ನ ಸೆಕೆಂಡ್ ಮೀಲ್ ತಿನ್ನೋ ಮುಂಚೆ ನಾನು 100 ಗ್ರಾಮ್ ರೈಸ್ನ ಜಾಸ್ತಿ ತಿಂದಿದ್ದೇನೆ. ಅದ್ರ ಸಲುವಾಗಿ ನನಗೆ ರಾತ್ರಿ ಮೀಲಲ್ಲಿ ರೈಸ್ನ ಇಡೋಕ್ಕಾಗಲ್ಲ ಅಂಥೇಳಿ. ಸೊ ಇವಾಗ ಒಂದು 250 ಗ್ರಾಮ್ ಫಿಶ್ ಐತೆ ಅಷ್ಟೇ ನಂದು. ಅದ್ರ ಜೊತೆ 100 ಗ್ರಾಮ್ ಕರ್ಡ್ ಇತ್ತು. ಸೊ ಕರ್ಡ್ ಕುಡಿದೇನೆ. ಯಾಕಂತಂದ್ರೆ ನಂಗೆ ಫಿಶ್ ಜೊತೆ ಕರ್ಡ್ ತಿನ್ನಲಿಕ್ಕೆ ಚೆನ್ನಾಗಿ ಅನಿಸಲ್ಲ, ಬಟ್ ಚಿಕನ್ ಜೊತೆ ಚೆನ್ನಾಗಿ ಅನಿಸುತ್ತೆ. ಸೊ ಅದ್ರ ಸಲುವಾಗಿ ಇವಾಗ ಕರ್ಡ್ ಕುಡಿದೇನೆ ನೋಡಲಿ. ಇವಾಗ 250 ಗ್ರಾಮ್ ಫಿಶ್ನ ತಿಂದೆ. ಇವತ್ತಿನ ವೀಡಿಯೋ. ಸೊ ಇವಾಗ ಏನು ಮಾತಾಡ್ತೀನಲ್ಲ, ಈ ವಿಡಿಯೋನ ಇವಾಗ ಎಡಿಟ್ ಮಾಡ್ತೇನೆ. ಇವತ್ತು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸಾಹಸನ ಆಯ್ತು ನನಗೆ. ಸರಿ, ನಿಮ್ಗೆ ಹೆಂಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ನೋಡಿ ಕಮೆಂಟ್ ಮಾಡಿರಿ. ಸೊ ಚೆನ್ನಾಗಿ ಅನಿಸಿದ್ರೆ ಸಪೋರ್ಟ್ ಮಾಡಿರಿ, ಒಬ್ರಿಗೆ ಶೇರ್ ಮಾಡಿರಿ. ಮತ್ತೆ ನಾನು ಸಿಗ್ತೇನೆ ನಿಮ್ಗೆ ನಾಳೆ ವೀಡಿಯೋದಲ್ಲಿ.